ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸಾ ನೀನೇ ಉಪವಾಸ ಮಾಡಿ ಸೊ ಎಲ್ಲರೂ ಕೂಡ ಸ್ವಲ್ಪ ಏನಂತ ಹೇಳ್ತೀರಿ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಭಾವ ತೋರಿಸಿರ್ತೀವಿ. ಇವತ್ತು ಬೆಳಿಗ್ಗೆ ಹೊಟ್ಟೆ ಎದ್ರು ಒಬ್ಬೊಬ್ರದ್ದು ಒಂದೊಂದು ಥರದ್ದು ಡ್ಯಾನ್ಸ್ ಆಡ್ತಿರ್ತೈತಿ. ಯಾಕಂದ್ರೆ ಕೆಲವರಿಗೆ ಉಪವಾಸ ಸಹಿಸೋಕ್ಕಾಗಂಗಿಲ್ಲ ರೀ, ಮತ್ತು ಎಸಿಡಿಟಿ ಪ್ರಾಬ್ಲಮ್, ಹೊಟ್ಟೆ ನೋವು, ಹೊಟ್ಟೆ ಉಬ್ರ, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಿರ್ತಾವೆ. ಬಟ್ ಒಂದಿನ 2 ದಿನ ಆ ಥರ ಆಗ್ತದೆ, ಆಮೇಲೆ ಕವರ್ ಆಗುತ್ತಾ. ಸೊ ನನಗೂ ಕೂಡ ಅದೇ ಥರ ಆಗಿತ್ತು. ಅದ್ರಾಗ ಹೊಟ್ಟೆ ಒಂದು ಮೆತ್ತಗಾಗ್ಬಿಟ್ಟೈತೆ ರೀ. ಹಾಗಾಗಿ ಮತ್ತು ಇವಾಗ ಎಲ್ಲಿ ಅವಲಕ್ಕಿ ಅದು ಮಾಡೋಕ್ಕೆ ಹೋಗಲಿ ಬ್ಯಾಡ ಅಂತೇಳಿ ಮೆತ್ತನೆ ಇಡ್ಲಿ ತಿಂದ್ರಾಯ್ತು, ಹೊಟ್ಟೆಗೆ ಸ್ವಲ್ಪ ಸಮಾಧಾನ ಅಂತೇಳಿ ಸೊ ಯಜಮಾನ್ರ ಕಡೆಯಿಂದ ಹೇಳ್ಸಿ ಇಡ್ಲಿ ತರಿಸೀನಿ ರೀ. ಬರೀ ಇವತ್ತಿನ ದಿನದ ಲಾಗ ಯಾವ ಥರ ಹೋಗುತ್ತಾ ಅಂಥೇಳಿ ನೋಡೋಣ. ಇನ್ನೂ 1-2 ದಿನ ಸ್ನೇಹಂದೇ ಪಾಳಿ ಐತ್ರಿ. ಈಗ ಪೂಜೆ ಮಾಡೋದು, ಪೂಜೆ ಮಾಡಿ ಉದ್ದಿನ ಕಡ್ಡಿನೂ ಹಚ್ಚಾಳ. ಅದೊಂಥರ ಖುಷಿ ಅಂತ ಅನ್ಸತ್ತದ ನೋಡ್ರಿ. ಲಗುಡು ನೋಡ್ರಿ, ಜಳಕ ಪೂಜೆ ಆದ್ರೆ ಅದೊಂಥರ ಖುಷಿನೇ ಬೇರೆ. ಬಟ್ ಹೆಣ್ಮಕ್ಳಿಗೆ ಎಲ್ಲ ಕೆಲಸ ಮಾಡಿ ಜಳಕ ಮಾಡಿ ಅವಾಗ ಕುಂದಿರ್ತೀವಲ್ಲ, ಅದೊಂದು ಖುಷಿನೇ ಬೇರೆ. ನಾನಂತರೂ ಹಂಗೆ ಹಿಂಗೆ ಅಂತ ಇದು ಮಾಡೋಕೆ ಹೋಗಂಗಿಲ್ಲ ರೀ. ಹೆಂಗೆ ಬರುತ್ತೆ ಟೈಮ ಹಂಗತ್ತೆ ಹ್ಯಾಂಡಲ್ ಮಾಡ್ತೀನಿ. ಹಂಗೆ ಅಂತೇಳಿ ಇದು ಇಟ್ಟಿಲ್ಲ. ನಾಷ್ಟ ಮಾಡಕತ್ತಿ ನೋಡ್ರಿ. ಇಡ್ಲಿ, ಸಾಂಬಾರು, ಚಟ್ನಿ. ಯಜಮಾನ್ರದ್ದು ಆತು, ಅವ್ರಿಗೆ ಚಾ ಸೋಮವಾರಕ್ಕೆ ಹೋಗ್ಯಾರಿ. ಸ್ನೇಹ ಸಂಭರಣೆ ಹಾಕ್ಯಾಡ್ರಿ ಹೊರಗೆ. ಡೈರೆಕ್ಟಾಗಿ ನನ್ನ ಬಲ್ಲೇಕ ಬರತ್ತೆ ಅದು ಹೋಗಿ. ಆಹಾ ಒಂಥರ ಚಂದ ಅಲ್ಲ, ಅದು ಸಾವಕಾಶವಾಗಿ ಫೀಲ್ ಮಾಡ್ಬೇಕ್ರಿ ಅದ್ರ ಸ್ಮೆಲ್. ಆಗ ನಾ ಖುಷಿ ನನಗಂತರು. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಬಟ್ ನನಗೆ ಇಷ್ಟ ಆಗ್ತದೆ. ಮನೆಯೆಲ್ಲ ಸಾಂಬ್ರಾಣಿ ಹೋಗಿ ಒಂಥರ ಪಾಸಿಟಿವ್ ಎನರ್ಜಿ ಜಾಸ್ತಿ. ಇತ್ತೀಚೆಗೆ ನಮ್ಮ ಸ್ನೇಹಿಗೂ ಲೈಕ್ ಆಗತ್ತದಲ್ಮ ನಿನಗಪ್ಪು. ಒಂದೊಂದು ನಂತರ ಸ್ಮೆಲ್ಲೇ ಬರಲ್ರಿ. ಇದು ಅವ್ವ ಕೊಟ್ಟು ಕಳ್ಸಿದ್ರಿ ಇದು ಮನೆ ಊರ್ಲಿಂತ ಬರತ್ನಾಗ. ವಾಸನೆ ಅಂತೂ ಮಸ್ತ್ ಐತ್ರಿ, ಗಮ್ಮ ಗಮ್ಮ. ನಾಷ್ಟ ಆಗಿ ಚಾ ಕುಡಿದು ಯಜಮಾನ್ದು ಸುಟ್ಟಿರಿ ಇವತ್ತು ಸೋಮವಾರ. ಸೋಮವಾರ ಅಂದ್ರೆ ಅವ್ರೇನ ಟೈಮ್ ಸರಿ ಇರಲ್ರಿ. ಗಾದಿಗಳು ಹೊಲಸು ಗಬ್ಬು ನಾರು ಕತ್ತಾವ. ಒಂದು 2-3 ಸರಿ ಉಚ್ಚ ಅದ ನಿನ್ನೆ ಮನೆ ಅಲ್ಲಂತೂ ಹೋಗಿ ಸ್ವಲ್ಪ ಮುಕ್ಕೊಂಡ್ರಿ ಹೊಟ್ಟೆ ನೋವು ಹೋಗುತ್ರಿ. ವಾಸನೆ ಕುಡ್ದು पण मम्मी थोडं काळं काळी आलं. ಈ ಕಡೆ ಬಾ ನೋಡ. हा याचा ಅದಿಟ್ಟು ಬಿಸಿಲು ಐತಿ, ಮ್ಯಾಗ ಹಾಕ್ರಿ ಅಂದ್ರೆ ನಾ ಯಾಕೆ ಅಂತ ನೋಡ್ರಿ. ಎಕ್ಕಲಾಡ್ ಮತ್ತೆ ಈಗ ನಾನು ಹೋಗಿ ಹಾಕಿ ಬರ್ಬೇಕು ಮತ್ತು ಒದ್ದಾಡ್ಬೇಕು. ಈ ಪೊಸಿಷನ್ ಅಂದ್ರೆ ನನಗೆ ಆಗಲ್ಲೇ ಬಿಡ್ರಿ. ಹಂಗ ಬಿಟ್ರೆ ನಮ್ಗೆ ಸಣ್ಣ ಆಗಲ್ಲ. ಅವ್ರು ನೋಡ್ರಿ ಅದು ಎಂಥ ಗಟ್ಟರದಾಗ ಹೋಗಿ ಮುಕ್ಕೊಂಡ್ರು ಅವ್ರು ಮುಕ್ಕೋತಾರ ನಮ್ಮ ಯಜಮಾನ್ರು. ಅವ್ರಿಗೇನು ಖರ್ಚಿ ವರ್ಷ ಅದಕ್ಕೇನು ಇಲ್ಲ. ನಮ್ಗೆ ಅದು ಸಣ್ಣ ಆಗಲ್ಲ. ಸ್ನೇಹ ಬೆಳಗ್ಗೆ ಬಂಡೆ ತಿಕ್ಕೇಳ್ರಿ 1-4 ಅವು ಯಾಕೆ ಸ್ವಲ್ಪ ನೀಟಾಗಿಲ್ಲ. ಎಣ್ಣೆ ಜಿಗಿ ಹಂಗೆ इथं जास्त चाललं ಈಗ. हा आता आलं जाईला आणि आलं. ಒಮ್ಮೆ ನಿರ್ವಾಣ ಇಲ್ಲ ಅಂತೇಳಿ ಗಪ್ ಇರ್ತೀನಿ, ಒಮ್ಮೆ ಮಾತ್ರ ಸಹಿಸಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ರ ಜೀವನ ಎಷ್ಟು ಸುಖ ಇಟ್ಕೊಂಡಿರ್ತಾರಂದ್ರ ಅವ್ರು ಯಾವುದಕ್ಕೂ ಹಿಂಗ ಇರ್ಬೇಕಂತೇಳಿ ಭಾಳ ಇದು ಮಾಡ್ಕೊಂಡಿರಂಗಿಲ್ಲ. ಎಲ್ಲರಿಗೂ ಜೈ ಅಂದ್ಬಿಟ್ಟಿರ್ತಾರ. ನಮಗೆ ಸಹಿಸ್ಕೊಳಕ್ಕಾಗಲ್ಲ ಅಂತೇಳಿ ಡೊಗ್ಗೋದು ತಪ್ಪಲ್ಲ, ನಳ್ಳಾಡೋದು ತಪ್ಪಲ್ಲ. ಒಂದು 4 ದಿನಾಗ ನಾಷ್ಟದ್ದು ಚಾದ್ದು ಬಾಂಡೆ ಅದಾವ್ರಿ. ಹುಡುಗರಿಗೆ ಪುಳಿಯೋಗರೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನಂಗೆ ನಿಂದಾಕು ಬರೋ ಹೋಗ್ತು. ಹಾಲು ಅಷ್ಟು ಬಳಬಳ ಅನ್ನಕತ್ತಾವ. ಹೊಟ್ಟೆ ಎದ್ರು ರಾತ್ರಿ ಎಲ್ಲ ಅಷ್ಟು ನಿದ್ದೆನೇ ಇಲ್ರಿ. ಹಂಗಾಗೈತಿ ಹೊಟ್ಟೆ ಹೆಂಗಾಗೈತಿ ಗೊತ್ತೇನ್ರಿ. ನಂದು ಹಿಟ್ಟಿನ ಮುಟ್ಟಿಗೆ ಆಗೈತಿ. ಅಷ್ಟು ಕುಳಿ ಅನ್ನಂಗಾಗೈತಿ. ಉಪವಾಸ ಮಾಡಿದಕ್ಕಂತಲ್ಲ, ಹೆಣ್ಮಕ್ಳು ಪ್ರಾಬ್ಲಮ್ ಇರ್ತದಲ್ರಿ, ದೇವರ ಸೃಷ್ಟಿ. ಹಾಗಾಗಿ ಓಕೆ, ನಾ ಬಡೆ ತಿಕ್ಕಿ ಬರ್ತೀನಿ, ಆಮೇಲೆ ಸಿಗ್ತೀನಿ. ಮಕ್ಕಳು ಸಾಲಿಗೆ ಹೋದ್ರಿ. ಅಡುಗೆ ಮನೆ ಈ ಥರ ಐತಿ. ಇದು ಬಂದು ಸಕ್ರೆ ನೋಡ್ರಿ. ಯಜಮಾನ್ರು ಕಾರ್ಖಾನೆ ಒಳಗೆ ಸ್ವಸ್ಥ ಸಿಗುತ್ತಂತೇಳಿ ತೊಗೊಂಡು ಬಂದಾರ. ಅವ್ರ ಮಾಲಕರು ಅಲ್ಲಿ ಏನೋ ಇದು ಅದಾರಂತ ಹೇಳಿದ್ರಪ್ಪ. ಬಂದಾರ. ಭಾಳ ಒಂಥರ ಡಸ್ಟ್ ಭಾಳ ಸಣ್ಣ ಐತ್ರಿ. ಇನ್ನು ಒಂದು 4 ಕಿಲೋ ತಿಂಗಳಿಗೆ 4 ಕಿಲೋ 3 ಕಿಲೋ ತಂದು ತಿನ್ನೋದು ಬೇಸಿ ಒಂಥರ ಹೆಂಗೋ ತಂದಾರ. ಅದು ಈಡಾಗುತ್ತಾ ಇಲ್ಲ ಅನ್ನಂಗಿಲ್ಲ. ಬಟ್ ಹಂಗೆ ನೋಡೋಕೆ ಹೋದ್ರೆ ಸೊ
2-3 ಕಿಲೋ ಹೊರಗಿನ ತಂದು ತಿಂಗಳ ಮಾಡೋದ ಬೇಷ್ ಅನ್ಸುತ್ತೆ. ಸಣ್ಣ ನಂಗೆ ಯಾಕೋದು ಅಷ್ಟು ಇದು ಆಗಲಿಲ್ಲ. ಸೊ ಬಾಂಡೆ ತಿಕ್ಕಿ ನೋಡ್ರಿ. ಹಾಗೆ ಲಿಂಬೆಹಣ್ಣಿದ್ದು ಲಿಂಬೆಹಣ್ಣು ನೆನೆ ಇಟ್ಟೀನಿ ರೀ. ಅಂದ್ರೆ ಇದೊಂದು ಚೂರು ಇದು ಮಾಡಿದ್ರಾಯ್ತು. ಕುದಿಸಿ ಉಪ್ಪಿನಕಾಯಿ, ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡಿದ್ರಾಯ್ತು ಅಂತೇಳಿ. ಇದು ರೆಸಿಪಿನೂ ಶೂಟ್ ಮಾಡೋದಾದ್ರೆ ಮಾಡ್ತೀನಿ ರೀ, ಇಲ್ಲಿಕ್ಕಂದ್ರೆ ಇಲ್ಲ. ನಮ್ಮ ಮನ್ಯಾಗ ಉಪ್ಪಿನಕಾಯಿ ಖಾಲಿ ಆಗಿದ್ದಾವೆ. ಸೊ ಲಿಂಬಿಕಾಯಿದು ಅದಾವ, ಇದು ಮೆಣಸಿನ್ಕಾಯಿದು ಅದಾವ, ಅವ್ರಿಗೆ ಇಷ್ಟ ಆಗುತ್ತಂತ ತೊಗೊಂಡು ಬಂದಾರ. ಲಿಂಬಿಕಾಯಿದು ಮಕ್ಳಿಗೆ ಇಷ್ಟ. ಹಾಗಾಗಿ ಮೊನ್ನೆ ನಮ್ಮ ಬಾಗಲಕೋಟೆ ಸಿಸ್ಟರ್ ಅವ್ರು ಕೊಟ್ಟಿದ್ರಲ್ಲ, ಅವನ್ನ ಅವು ತಾಜಾ ಅದಾವ್ರಿ. ಅವು ನಮ್ಮ ನಿಕ್ಕಿತಾರು ಅದಾವು, ಅವನ್ನ ಫ್ರಿಜ್ನಾಗ ಇಟ್ಟೀನಿ, ನಾಷ್ಟಕ್ಕೆ ಯೂಸ್ ಮಾಡಕ್ಕೆ ಬರ್ತಂತೇಳಿ. ಅವು ಸ್ವಲ್ಪ ಭಾಳ ಬತ್ತಿ ಬಿಟ್ಟವ್ರಿ. ಇವು ಫುಲ್ ತಾಜಾ ಅದಾವೆ, ಅದಕ್ಕೆ ಇವು 10 ಅದಾವು ಮಾಡ್ತೀನಿ. ಬಾಂಡೆ ಅಂತ ತಿಕ್ಕೀನಿ. ಈಗ ಅಡುಗೆ ಮನೆಯೊಳಗೆ ಒಳ್ಳೆ ನೋಡಲ್ಲ. ಈಗ ನಾನು ಹುಡುಗರು ಹೋದ್ರು, ಒಂದು ಸ್ವಲ್ಪ ಹಾಲಿದ್ದು, ಕೆನಿನೂ ಇತ್ತು, ಮೊಸರು ಇತ್ತು ರೀ ನಿನ್ನಿದು, ಹಾಕೀನಿ. ಇದನ್ನಿಲ್ಲೇ ಇಟ್ಬಿಡ್ತೀನಿ ಮೇಲೆ, ಸಂಜೆ ಕರ ಆಗುತ್ತಾ. ಒಳ್ಳೆ ಸ್ನೇಹನೇ ಪೂಜೆ ಮಾಡ್ಯಾಳ ನೋಡ್ರಿ. ಈ ಥರ ಪೂಜೆ ಮಾಡ್ಯಾಳ ಮಗಳು. ಇವಾಗ ಸ್ವಲ್ಪ ಮುಕ್ಕೋತೀನಿ ರೀ. ಸುಸ್ತು, ಸೊಂಟ ನೋವು, ಹೊಟ್ಟೆ ನೋವು, ಕಾಲು ನೋವು, ಇಡೀ ಬಾಡಿನೇ ನೋವು ಅದಂಗಂತ ಅನ್ಸಕತ್ತೈತಿ. ಇಲ್ಲೆಲ್ಲ ಫುಲ್ ಅಂದ್ರೆ ಬರೀ ನೋವಾಗತ್ತದ್ರಿ. ಚೂರು ಮಲ್ಕೊಂಡು ರಿಲೀಫ್ ಮಾಡ್ತೀನಿ. ವಿಡಿಯೋದು ಕೆಲಸ ಐತಿ, ನಾ ಅದೊಂದಿಷ್ಟು ಮಾಡ್ಕೋಬೇಕಾ. ಸೊ ಯಜಮಾನ್ರಂತರೂ ಸೋಮವಾರ ಮಧ್ಯಾಹ್ನ ಊಟಕ್ಕೆ ಪತ್ತಿಗೆಡ್ ಪತ್ತಾರ ಹೇಳ್ಬಿಟ್ಟಿನ ಅವ್ರಿಗೆ. ಅನ್ನ ಐತಿ ಬಂದಂದ್ರೆ ಪ್ರತಿ ಸೋಮವಾರ ಕೂಡ ನೀವು ಇಷ್ಟು ಸೋಮವಾರ ಮಧ್ಯಾಹ್ನ ಬಂದ್ರೆ ಬರ್ತಾರೆ, ಇರ್ಲಿಕ್ಕಿಲ್ಲ ಊಟಕ್ಕೆ. ಇವತ್ತು ಮುದ್ದಾಮ್ ಕೇಳಕತ್ತಾರ, ಮಧ್ಯಾಹ್ನ ಏನು ಮಾಡ್ತೀವಿ ಅಂತೇಳಿ ಕೇಸಿ. ಅದಕ್ಕೆ ಅನ್ನ ಐತಿ, ಒಗ್ಗರಣೆ ಕೊಡ್ತೀನಿ, ತಿನ್ರಿ ಬಂದೇನಂತ ಏನು. ಹುಡುಗರು ಪುರ್ತಕ್ಕೆ ಅಷ್ಟೇ ಪುಳಿಯೋಗರೆ ಮಸಾಲೆ ಸ್ವಲ್ಪ ಇತ್ತು, ಅವ್ರು ಬುತ್ತಿ ಪುರ್ತಕ್ಕೆ ಆಗೈತಿ, ಕೊಟ್ಟಿನಿ. ಚಪಾತಿ ಬೇಕಂದ್ರೆ ಹಿಟ್ಟು ಐತಿ, ಚಪಾತಿ ನಾದೇದು ಹಿಟ್ಟು ಐತಿ. 2 ಚಪಾತಿ ಆತಾವು. ಬೇಕಂದ್ರೆ 2 ಚಪಾತಿ ಮಾಡ್ತೀನಿ. ಬಾಳೆಹಣ್ಣು ಅದಾವ, ಬಾಳೆಹಣ್ಣು ಚಪಾತಿ ಉಂಡ್ರಿ ಇಲ್ಲಿಕ್ಕೆ ಏನು ಮಾಡ್ತೀರಿ ನೋಡ್ರಿ ಅಂತ ಏನಿ ಮುದ್ದಾಮ್ ಕಾಡಿಸ್ತಾರ್ರಿ. ಇವತ್ತು ಇಷ್ಟು ನಂಗೆ ಪೇನ್ ಹಾಕತೈತಿ ಹೊಟ್ಟಿ, ಹೇಳಕತ್ನಂದ್ರೆ ಮತ್ತೆ ಮುದ್ದಾಮ್ ನಂಗೆ ಕಳಿಸ್ತಾರೆ. ಅದಕ್ಕೆ ಇಲ್ಲಿಕಂದು ತೊಂಬರ್ ಹೊರಗಿಂದ ಅಂತಕ್ಕೆ ಸಿಟ್ಟಿಗೆ ಬಂದೆ ನಾನೇ. ಮತ್ತು ಹಂಗೆ ಇವತ್ತು ಒಂದು ಪಾರ್ಸಲ್ ಇತ್ತು, ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ಗೆ ಗೊತ್ತೇನ್ರಿ ಇವತ್ತು ಪಾರ್ಸಲ್ ಅದು ಇನ್ನೊಂದು 2-3 ದಿನ. ಇವತ್ತು ನಾಳೆ ಅಂತ ನಂಗೆ ಎಲ್ಲಿ ಹೋಗೋದಾಗಲ್ಲ, ಬರ್ದಂಗಿಲ್ಲ ಫ್ರೆಂಡ್ಸ್. ಆ ಪರಿ ತ್ರಾಸ ಆಕತ್ತೈತಿ ನನಗೆ. ಇನ್ನೊಂದು ಅದು ಅರ್ಜೆಂಟ್ ಕಳಿಸ್ಬೇಕಾಗಿತ್ತು ರೀ ಆ ಪಾರ್ಸಲ್. ಒಳ್ಳೆ ಮೆಸೇಜ್ ಹಾಕಕತ್ತಾರ ಅವರು. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇದ್ದು ಪಟ್ಕನಂಗೆ ಹಾಕಿ ಬಂದುಬಿಟ್ರೆ ಬೇಷಾಗುತ್ತಾ. ಈಗ ಯಜಮಾನ್ರ ಕೈಯಾಗ ಅಷ್ಟು ರಿಕ್ವೆಸ್ಟ್ ಮಾಡಿ ರೊಕ್ಕ ಕೊಟ್ಟು ಕಳ್ಸೀನಿ ಪೋಸ್ಟಿಗೆ. ಅದು ಏನು ಚಾರ್ಜ್ ಇರುತ್ತೆ ನೋಡಿರಿ. ಅವ್ರಿಗೆ ಕಳಿಸ್ಬೇಕಂದ್ರೆ ನಾನು ಲಂಚ ಕೊಟ್ಟರೆ ಮಂಚ ಇರ್ತೀನಿ ಅನ್ನೋ ಸ್ವಭಾವ ನಮ್ಮ ಮನೆಯವ್ರದ್ದು. ನನ್ನ ವಿಷಯದೊಳಗೆ ಎಲ್ಲರ ಮಾಲ್ ತರೋದಿತ್ತು ಮಾಡೋದಿತ್ತು ಅಂತಂದ್ರೆ ಅವರಿಗೆ ಬಚ್ಚದು ಕೊಡಬೇಕು. ಮಾನ್ಯ ಅವ್ವ ಬಿಜಾಪುರ ತನಕ ಬಂದು ಪಾಪ ಮಗಳಿಗೆ ಯಾವ್ದಾರ ಒಂದು 4 ದುಡ್ಡು ಅಕ್ಕ ಅಂತೇಳಿ ಬಿಜಾಪುರ ತನಕ ಬಂದು ಅವೆಲ್ಲ ಮಾಲ್ ಕೊಟ್ಟು ಹೋದ್ರು ನೋಡ್ರಿ. ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸೀನಿ ಯಜಮಾನ್ರಿಗೆ. ಬಸ್ ಚಾರ್ಜ್ ಸುತ್ತ ನಾ ಕೊಟ್ಟು ಕಳ್ಸೀನಿ. ಮತ್ತು ಕೆಲವೊಬ್ರು ಕೇಳ್ತಾರ ಪಗಾರ ಕೊಡ್ತಾ ಇಲ್ಲ ಅಂತೇಳಿ. ಸೊ ಇದನ್ನೆಲ್ಲ ನಾ ಮಾಡ್ತೀನಿ, ಅವ್ರ ಕಣ್ಣಿಗೆ ಗೊತ್ತಾಗಂಗಿಲ್ಲ. ಅವ್ರು ಆ ಥರ ಮಾತಾಡುವಾಗ ನನ್ನ ಗಂಡ ಅನ್ನೋ ಬಾಯಾಗ ಮುಚ್ಕೊಂಡು ಕೂತಿರ್ತಾನೆ ರೀ. ಸಿಟ್ಟ ಬರ್ತೈತೆ ನನಗೆ ಹತ್ರ ಒಂದೊಂದು ಸರಿಗೆ. ನಾ ಮಾಡೋದು ನಮಗೋಸ್ಕರ ಹೌದಲ್ಲ. ನಮ್ಮ ಅವ್ವ ಕೊಡ್ತೀನಿ, ನಮ್ಮ ಅಕ್ಕಂಗೇರಿಗೆ ಕೊಡ್ತೀನಿ, ಯಾರಿಗೆ ಕೊಡ್ತೀನಿ ಹೇಳ್ರಿ. ಸ್ವಲ್ಪ ಸಾಲುಗಳು ಅದಾವು, ಅವ್ರು ಇಲ್ಲ ಅಂತಂದ ಮುದ್ದಾಮ್ ನನ್ನ ಪಗಾರ ಬರೋ ಟೈಮಿಗೆ, ನನ್ನ ಬಲ್ ರೊಕ್ಕಿದ್ದ ಟೈಮಿಗೆ ಹಂಗತ್ತು ಹಿಂಗತ್ತಂತೇಳಿ ನೆವಗಳು ಹೇಳ್ತಾರೆ. ಅಂದ್ರೆ ಈಕಿನ ಬಲ್ ರೊಕ್ಕದವು ಈಕಿ ಹೆಂಗೂ ಕೊಡ್ತಾ ಜಕ್ಕಸ್ ಅಂತೇಳಿ. ಮತ್ತು ಸಂಸಾರ ತಿಪ್ಪಿಲ್ಲ, ಸುಮ್ಮನೆ ಕಿರಿಕಿರಿ ಮನ್ಯಾಗ ಜಗಳ ಬೇಡ. ಮಾಡೋದನ್ನು ಅವ್ರ ಸಂಬಂಧ ಯಾವಾಗೂ ಕೂಡಿಟ್ಟು ಇವ್ರಿಗೆ ಮಾಡೋದಕ್ಕಿಂತ ಈಗ ಕಿರಿಕಿರಿ ಮಾಡೋದಕ್ಕಿಂತ ಕೊಟ್ಬಿಟ್ರೆ ಆತು ಬಿಡು ಅಂತೇಳಿ ಕೊಟ್ಬಿಡ್ತೀನಿ. ಒಮ್ಮೊಮ್ಮೆ ನನಗೇನಾರ ಬೇಕಾದ್ರೆ ನಂಗೆ ತೊಗೊಳೋದಾಗಲ್ಲ. ಏನು ಮಾಡ್ತೀನಿ, ನನ್ನ ಪರ್ಸ್ನಲ್ ಥಿಂಗ್ಸ್ಗಳು ತೊಗೋಬೇಕು. ಎಷ್ಟು ದಿನ ಆಯಿತು ಅದನ್ನು ತೊಗೊಳಕ್ಕಾಗವಲ್ತಿ ಸದ್ಯಕ್ಕೆ ನನಗೆ. ಹಿಂಗಾಗೇ ಸಿಟ್ಟಿಗೆ ಬಂದು ಒಂಥರ ಇದಾದಂಗಾಗಿ ಬುಗುಡಿ ಕಡ್ಡಿ ತೊಗೊಂಬಂದೇನಿ ರೀ. ಇಷ್ಟೆಲ್ಲ ದುಡಿತೀನಿ, ಪುಕ್ಕಡ್ದಾಗೆಲ್ಲ ಮಾಡ್ದಂಗೆ ಆಕತ್ತಲ್ಲಪ್ಪ. ಬರೀ ಸಂಸಾರಕ್ಕೆ ಮೊದಲು ದುಡಿತಿದ್ದಿಲ್ಲ, ಅಷ್ಟಕ್ಕಷ್ಟೇ ಇರ್ತಿತ್ತು. ಅವ್ರು ಕೊಟ್ಟಿದ್ರಾಗೆ 150 ರೂಪಾಯಿ ತೆಗೆದು ಇಟ್ಕೊತಿದ್ದೆ. ಊರಿಗೆ ಹೋದಾಗ ಏನಾದರೂ ಸ್ವಲ್ಪ ತೊಗೊಂಡು ಮಾಡಿ ಅಷ್ಟು ತೊಗೊಂಡಷ್ಟು ಇರ್ತಿದ್ದಿಲ್ಲ. ಬಟ್ ಆದರೂ ಕೂಡ ಊರಿಗೆ ಹೋದಾಗ ಏನಾರ ಸ್ವಲ್ಪ 100, 200, 300 ರೂಪಾಯಿ ಹಿಂಗೆ ಏನಾರ ತರ್ತಿದ್ದೆ. ಬಟ್ ಈಗ ನಾನೇ ದುಡ್ತೀನಿ, ಕೈ ತುಂಬ ರೊಕ್ಕ ಬರ್ತಾವಂದ್ರೂ ಕೂಡ ಅಷ್ಟು ದುಡುಕನೇ ಆಗೈತಿ, ಅಷ್ಟು ಖರ್ಚು ನಡೆದೈತಿ ಸದ್ಯಕ್ಕೆ. ಬಟ್ ಅದ್ರಾಗ ಒಂಚೂರು ಉಳ್ಸಾಕತ್ತೀನಿ ರೀ. ಉಳಿಸಿ ಮಕ್ಕಳು ಮರಿ ಅದಾವಲ್ರಿ. ಮಗಳು 11 ವರ್ಷದೇಕಿ ಅದಾಳ. ಸೊ ಗೊತ್ತಲ್ಲ ನಿಮ್ಗೆ ಹೆಣ್ಮಕ್ಳದ್ದು ಹೆಂಗೆ ಇರ್ತದೆ ಏನೋ ಅಂತಂತೇಳಿ. ಹಾಗಾಗಿ
ಹೆಣ್ಣಿನ್ಕಿನ್ನ ಹೆಚ್ಚಿನ ಕಾಳಜಿ ಗಂಡಿಗಿರ್ಬೇಕು ಮನೆಯೊಳಗೆ. ಸಂಸಾರ ಜವಾಬ್ದಾರಿ, 4 ದುಡ್ಡು ಉಳಿಸ್ಬೇಕು, ಫ್ಯೂಚರ್ದೊಳಗೆ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕಂತೇಳಿ ಏನಂದ್ರೆ ಏನು ಕೇಳ್ಬಿಟ್ರಿ ನಮ್ಮ ಯಜಮಾನ್ ಅಪ್ಪಂದು. ಬರೀ ಅವ್ರಿಗೆ ಇವ್ರಿಗೆ ಹಾಳು ಮಾಡಿನೇ ನಮ್ಮನ್ನ ಕಂಡಪಟ್ಟಿ ಹಿಂದೆ ಒಕ್ಕಟ್ಬಿಟ್ರೆ ನಮ್ಮ ಯಜಮಾನ್ರು. ಅವ್ರದ್ದು ಯಾರು ತಿಂದು ಉಂಡು ಅದ ನೋಡ್ರಿ ಅವ್ರು ಮಜ್ಜೆ ಮಾಡಕತ್ತಾರ. ಇವ್ರನ್ನ ಕಟ್ಕೊಂಡು ನಾವು ಅನ್ಭವಿಸಕತ್ತಿ. ಒಳ್ಳೆತನ ಇರ್ಬೇಕ್ರಿ, ಬಟ್ ಊರಿಗೆ ಉಪ್ಕರಿ ಮನೆಗೆ ಮಾರಿ ಅನ್ನೋ ಒಳ್ಳೆತನ ಇರಬಾರ್ದು, ಎದಕ್ಕೂ ಉಪಯೋಗ ಇಲ್ಲದು. ಬಟ್ ನಾವು ಅವ್ರದ್ದು ಆ ಸ್ವಭಾವಲಿಂತ ನಾವೆಷ್ಟು ಅನ್ಭವಿಸಿದ್ವಿ. ನಮ್ದಷ್ಟು ನರಕ ಆಯಿತು ಜೀವನ, ನಂದು ನನ್ನ ಮಕ್ಕಳದು. ನಿಜ ಹೇಳ್ತೀನಿ ಫ್ರೆಂಡ್ಸ್, ಕೆಲವೊಂದಿಷ್ಟು ನಾ ಹೇಳ್ಕೊಬೇಕಂದ್ರೂ ಹೋಲ್ ಬಿಡಪ್ಪ ಎಲ್ಲರ ಲೈಫ್ನಾಗ ಇರುತ್ತೆ ಏನಂತ ಅನ್ಕೊಂಡು ಇದು ಮಾಡಿದ್ರು, ಬಟ್ ಅದನ್ನ ಯಾರು ಗೊತ್ತಾಗಂಗಿಲ್ಲ. ನಮ್ಮ ಕಷ್ಟದ ಯಾರು ಇದು ಮಾಡಲ್ಲ. ನಾವು ಇವಾಗ ಆರಾಮದ್ವಿ, ಮನೆಯೊಳಗಿದ್ವಿ ಅಂದ್ರೆ ಬರೀ ಅದೇ ಹೇಳ್ತಾರೆ, ನಿಂಗೇನು ಕಡಿಮೆ ಐತಿ, ಬಂಗ್ಲಾದಾಗದಿ. ನನಗೇನು ದೇವ್ರು ಅವ್ರು ಬಾಬಾ ಅಂದಂಗನೇ ನನಗದು ಪಾಸಿಟಿವ್ ಆಗಲಿ, ನನಗೇನು ಕಮ್ಮಿನೇ ಆಗಬಾರ್ದು. ದೇವ್ರು ನನಗೆಲ್ಲನೂ ಕೊಡಲಿ, ನನಗೆಲ್ಲ ಒಳ್ಳೇದಾಗಲಿ, ಇಷ್ಟೇ ನಾನು ಅದು. ಇವರು ನೋಡ್ರಿ ಸದ್ಯಕ್ಕೂ ಆಟ ಆಡ್ಕೊಂಡು ಕೂತಾರ, ಅರ್ಧಂಬರ್ಧ ಅಭ್ಯಾಸ ಮಾಡ್ಯಾರ. ಸೋಮವಾರ ಯಜಮಾನ್ರು ಗಾರ್ಡನಿಗೆ ಕರ್ಕೊಂಡು ಹೋಗಿ ನಂದಿದ್ರು ಇವ್ರನ್ನ. ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ, ಸುಮ್ಮನೆ ಕಿರಿಕಿರಿ ಮಾಡಿ ಹೊರಗೆ ಹೋದ್ರು. ಇಲ್ಲಿ ನಮ್ಮ ಕೈತಾ ಮಮ್ಮಿ ಇರೋದಾರ ನೋಡ್ರಿ, ಅವ್ರ ಅಕ್ಕರ ಮಂಗಲ್ ಮಮ್ಮಿ ಅಂತೇಳಿ. ಅವರು ಹೊಲದಾಗ ಉಳ್ಳಾಗಡ್ಡಿ ಒಂದು ಚೀಲ ತೊಗೊಂಬಂದಿದ್ರು ನೋಡ್ರಿ, ನಮ್ಗಿಷ್ಟು ಕೊಟ್ಟಾರ. ನಮ್ಮ ಮನೆಯವ್ರಿಗೆ ಉಳ್ಳಾಗಡ್ಡಿ ಸಂಡಿಗೆ ಭಾಳ ಇಷ್ಟ. ನಮ್ಮ ಕಂಟಿನ್ಯೂ ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ. ಸೊ ಮಾಡಿದ್ರಾಯ್ತು, ಬಟ್ ಇವಾಗೇನಾಗಲ್ರಿ, ಇನ್ನೊಂದು ವಾರ ತನಕ ಹೋಗಲಿ ಆಯ್ತು. ಇನ್ನೇನು ಬ್ಯಾಸಿಗೆ ಶುರು ಆಯಿತು, ಮೊದಲ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಇನ್ನೇನು ನೋಡೋಣ. ಇಲ್ಲೇ ಗಾಳಿಗೆ ಇಟ್ಟೀನಿ ರೀ, ಬೆಳಗ್ಗೆ ಎಲ್ಲ ಸ್ವಲ್ಪ ನೀಟಾಗಿ ಹಸನ್ ಮಾಡಿ ಇಲ್ಲೇ ಒಂಚೂರು ಗಾಳಿಗೆಲ್ಲ ಹಾಕಿ ಮಾಡಿ ಇಟ್ಟು ತೆಗೆದ್ರೆ ಆಯ್ತು ಅಂತೇಳಿ. ಅಷ್ಟಕ್ಕೊಂದು ಉಳ್ಳಾಗಡ್ಡಿ ದೊಡ್ಡ ದೊಡ್ಡ ಗಡ್ಡೆ ಅದ ನೋಡ್ರಿ. ನಾನಂತೂ ಇಡೀ ದಿನ ಮುಕ್ಕೊಂಡಿನಿ ನೋಡ್ರಿ, ನನ್ನ ಆಕಾರ ಹೆಂಗಾಗೈತಿ ಏನಂತೇಳಿ. ಏನೂ ಬೇಡ ಅಂತೇಳಿ ಮೂಲ್ಯ ಮುಕ್ಕೊಂಡೇಕಿ ಹುಡುಗರು ಬಂದ್ಮ್ಯಾಗ ಎದ್ದೀನಿ. ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಅದು ಸಾಂಬಾರ್ಕೊಮ್ಮೆ ಬರೋದ ಅವ್ರದ್ದು ಪತ್ತಿಗೆ ಪತ್ತಾರ. ಈಗ ಹೋಗ್ಯಾರ. ಪಿಲ್ಲು ಒಂಚೂರು ಅವಕ್ಕೂ ಬೇಸರ ಆಗುತ್ತೆ, ಅವಕ್ಕೂ ಎಲ್ಲರೂ ಹೋಗ್ಬೇಕು ಬರ್ಬೇಕಂತ ಅನ್ನಿಸ್ತದೆ. ಲಾಸ್ಟ್ ಟೈಮ್ ನಾನು ಹೋಟೆಲಿಗೆ ಕರ್ಕೊಂಡೋಗಿದ್ದೆ ಮತ್ತು ಜಾತ್ರೆ ಕರ್ಕೊಂಡೋಗಿದ್ದೆ ನೋಡ್ರಿ, ಸಂಕ್ರಾಂತಿ ಗಡ್ಡಿ ಮ್ಯಾಗ. ಸೊ ಈಗ ಮತ್ತೆ ಎಲ್ಲಿ ಹೋಗೋಕ್ಕಾಗಿಲ್ಲ, ಬರೋಕ್ಕಾಗಿಲ್ಲ. ಹೀಗಾಗಿ ಅವು ಕರ್ಕೊಂಡು ಹೋಗಿ ಒಂದರ ಹುಡುಗರಿಗೆ ಆಸೆ ಹುಟ್ಟಿಸ್ಬಾರ್ದು, ಆಸೆ ಹುಡ್ಸಿದ್ರೆ ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ನಡಿ ಅಂತ ಚೆನ್ನಾಗಿ ಕಿರಿಕಿರಿ ಯಾಕೆ ಮಾಡ್ತಿರತ್ತೆ, ಹೊರಗೆ ಹೋಗ್ಯಾರ, ಇನ್ನೂ ಬಂದಿಲ್ಲ. 11 ಆಗಕ್ಕೆ ಬಂದೆ ಟೈಮ್. ನನಗಂತೂ ಕಾಲಾಗ ಉಸಿರು ಇಲ್ಲಾರ್ದಂಗೆ ಆಕತ್ತೈತ್ರಿ. ಹೊಟ್ಟೆ ಅಂತೂ ಅಷ್ಟು ಪೇನ್ ಅಂದ್ರೆ ಪೇನ್ ಆಕತ್ತೈತಿ. ಹೆಣ್ಮಕ್ಳಿಗಂತೂ ಭಾಳ ತೊಂದರೆ ನೋಡ್ರಿ ಫ್ರೆಂಡ್ಸ್. ಮಾಡೋರಿದ್ರೆ ಏನು ಅನ್ಸಲ್ಲ, ಇರ್ಲಿಕ್ಕಂದ್ರೆ ಹೈರಾಣೆ. ಈಗೇನು ಮಾಡೋಕ್ಕೆ ಹೋಗಲ್ಲ. ಒಂಚೂರು ಅವಲಕ್ಕಿ ಮಾಡಿಬಿಡ್ತೀನಿ ಸದ್ಯಕ್ಕೆ, ಅದನ್ನ ತಿಂತೀವಿ. ಅವ್ರೇನು ಈಗ ಬರೋದು ಗ್ಯಾರಂಟಿ ಇಲ್ಲ ಊಟಕ್ಕೆ. ಏನು ಮಾಡ್ತಾರೆ ಸಾಂಬಾರ್ಕೊಮ್ಮೆ ಅವ್ರದ್ದು ಅದೇ ನಡೆದೈತೆ ನಾಟಕ. ಈಗ ಇತ್ತೀಚೆಗೆ ನಾವು ಸ್ವಲ್ಪ ಹೋಲ್ ಬಿಡು, ಅವ್ರ ಪಾಡಿಗೆ ಅವ್ರು ಇರ್ತಾರತ್ತೆ. ನಾವು ಹೆಣ್ಮಕ್ಳು ಯಾವುದಕ್ಕೂ ಅವ್ರಿಗೆ ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ಸ್ವಲ್ಪ ದುರುಪಯೋಗ ಮಾಡ್ಕೋಬಾರ್ದು ಗಂಡು ಮಕ್ಕಳು. ನಾವು ಮನೆ ಸಂಬಂಧ ದುಡಿತೀವಿ, ನಮಗೂ ಅವ್ರದ್ದು ಒಂದು ಅವಶ್ಯಕತೆ ಇರ್ತೈತಿ, ನಮಗೂ ಒಂದು ಆಸರಿಕೆ ಬೇಸರಿಕೆ ಇರ್ತೈತಿಲ್ಲ. ಬಟ್ ಅರ್ಥನೇ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಏನು ಮಾಡೋದು ಫ್ರೆಂಡ್ಸ, ಒಂದೊಂದು ಸರಿಗೆ ನನಗೂ ಹಾಗೆ ಮಕ್ಕಳಿಗೆ ಹಾಗೆ ನಮ್ಮದು ಜೀವ ಇದ್ದು ಸತ್ತಂಗೆ ಆದಂಗಾಗಿ ಏನೇನೋ ಅಂತೇಳಿ ಅಂದ್ರೆ 9 ತಿಳಿತಾವು ನೋಡ್ರಿ. ಹೆಂಗಾಗೈತೆ ನಂದು ಅವತಾರ ಆಕಾರ ಎಲ್ಲನೂ. ಸ್ವಲ್ಪ ಅದ್ರಾಗ ಎಣ್ಣೆ ಸ್ನಾನ ಒಂದು ಮಾಡೀನಿ, ನಿನ್ನೆ ಇವತ್ತು ತಲೆ ಮ್ಯಾಗ ಹಾಕ್ಕೊಂಡೀನಿ. ಸೊ ಇನ್ನೊಂದು 2 ದಿನ ಹಿಂಗೆ ತಲೆ ಮ್ಯಾಗ ಎಣ್ಣೆ ಸ್ನಾನ ಮಾಡ್ತೀನಿ ರೀ. ನನಗೂ ಮೈಕೈ ನೋದಂಗೆ ಅಂತ ಅನ್ಸಕತ್ತು ಬಿಟ್ಟೈತಿ. ಒಂದು ಬ್ಯಾನ್ ಅಂದ್ರೆ 100 ಬ್ಯಾನ್ ಅದಾವೆ ಈ ಸದ್ಯಕ್ಕೆ. ಮನಸ್ಸಿಗೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ. ಅವಲಕ್ಕಿ ಮಾಡಿ ಉಪ್ಪಿಟ್ಟು ಮಾಡಿ. ಓಕೆ, ಈಗ ಅವಲಕ್ಕಿ ಮಾಡ್ತೀನಿ ರೀ. ಉಪ್ಪಿಟ್ಟು ಮಾಡಿದ್ದೀನಿ ರೀ ನಾಷ್ಟಕ್ಕೆ. ಉಪ್ಪಿಟ್ಟು ತಿಂದು ಚಾ ಕುಡಿದು ಯಜಮಾನಪ್ಪ ಹೋದ್ರು ಕೆಲ್ಸಿಗೆ. ಈಗ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ನಾದಿ ಇಡಕತ್ತೀನಿ ರೀ. ಅಂದ್ರೆ ಊಟ ನೆನೀತೈತಿ, ಚಪಾತಿನ ಬೇಯಿಸಕ್ಕ ಅಂತೇಳಿ. ನಿನ್ನೆ ಪುಳಿಯೋಗರೆನೇ ಮಾಡಿಕಟ್ಟಿದ್ದೆ ಹುಡುಗರಿಗೆ. ಹೊಟ್ಟೆ ಬೇನಿನ ಕಡಿಮೆ ಇಲ್ಲ, ಒಂದಿನ ಅಷ್ಟೇ ಚಂದ ಬಿಟ್ರೆ ಮರ್ದಿನಾನು ಅದೇ ಥರ ಮಾಡಕ್ಕೆ ನಮ್ಗೆ ಹೆಣ್ಮಕ್ಳಿಗೆ ಇದಾಗಂಗಿಲ್ಲ. ಎದ್ದು ಬಡ್ದೆ ಆಡೋದು, ಕಣ್ಣಿಲ್ಲೇ ನೋಡೋಕ್ಕಾಗ್ದ ಏನು ತ್ರಾಸ ಆದ್ರೂ ಕೂಡ ಅದನ್ನು ಕೇಳೋರಿದ್ರೆ ಬ್ಯಾನ್ ಭಾಳತ್ರಿ, ಬ್ಯಾನಿ ಬೆಸರಿಕೆ ಭಾಳ. ಕೇಳೋರ ಇರ್ಲಿಕ್ಕಂದ್ರೆ ಬ್ಯಾನಿ ಬೆಸರಿಕೆ ಇದ್ರೂ ಇಲ್ಲ ಅಂತಂತಾನೇ ಹೋಗ್ಬಿಡ್ಬೇಕಂತ.
ಈಗ ತೊಗರಿಬೇಳೆ ಸ್ನೇಹ ಕುದಿಯಕ್ಕೆ ಇಡಕತ್ತಾಳ್ರಿ. ಹಂಗೆ ಮೆಂತ್ಯ ಪಲ್ಯ ಐತೆ ನೋಡಿ ಸ್ನೇಹ, ತೊಗೊಂಬದನ ಸ್ವಲ್ಪ ಬತ್ತಿದಂಗೆ ಆಗೈತಿ. ಫ್ರಿಜ್ನಾಗ ಇಟ್ಟಿವಂದ್ರೂ ಇನ್ನ ಒಂದು ಸ್ವಲ್ಪ ಚಲೋದು ಸೋಸ್ಕೊಂಡು ಮೆಂತ್ಯ ಪಲ್ಯ ಹಾಕಿ ಮಾಡ್ತೀನಿ ರೀ. 1-2 ಗಡ್ಡೆ ಬೆಳ್ಳುಳ್ಳಿ ಮೆಂತ್ಯ ಪಲ್ಯ ಕೊಡೋದು. ಸಣ್ಣ ಗ್ಯಾಸ್ನಾಗ ಇಡೋದನ್ನ ಹಾಂ. ಇಷ್ಟೊಂದು ಭಾಳ ಹಿಡ್ಕೊ ಚಾಣಿ ಹಿಡ್ಕೊಟ್ಟಾಳೆ. ಇಲ್ಲೇ ಕೂತಲ್ಲಿ ನಾಷ್ಟ ಮಾಡಿದೆ ನಾನು. ಅದು ಕೂಡ ಒಂದು ಇಲ್ಲೇ ಇಟ್ಟು ಕಾಣಿಸ್ಕೊಂಡು ಸೋಸಿ ಮುಗುತ್ತಲ್ಲಿ ಕೊಟ್ಟಾಳ. ಸ್ವಲ್ಪ ಭಾಳ ಆಯ್ತು ನೋಡ್ರಿ, ಪರವಾಗಿಲ್ಲ. ಒಂದಿನ ಫ್ರಿಜ್ನಾಗ ಇಡ್ಬೋದು, ಎಷ್ಟು ಇರ್ತೈತಿ. ಗೊತ್ತಲ್ಲೇ ಡಿಲಿವರಿ ಪೇನ್ ಎದ್ದಂಗೆ ಆಗ್ತದೆ ಹೊಟ್ಟೆಗೆ ಒಮ್ಮೆ, ಹಂಗೆ ಬೇನ್ ಆಗ್ತದೆ. ಡಿಲಿವರಿ ಆಗ ಹೆಂಗೆ ಬಿಟ್ಟು ಬ್ಯಾನ್ ಬರ್ತದೆ ನೋಡ್ರಿ, ಹಂಗತಿ ಹೊಟ್ಟೆಗೆ. ಒಂದು ಸೀಜರ್ ಆಗೈತಂದ್ರೂ ನಾರ್ಮಲ್ ಪೇನ್ ನಂಗೆ ಅನುಭವ ಐತ್ರಿ. ನಾರ್ಮಲ್ ಆಗದೆ ಸೀಜರ್ ಆಗೈತಲ್ಲ ನಂಗೆ. ಹಂಗೆ ಮುಚ್ಚಿಬಿಡು ಬೆಳ್ಳುಳ್ಳಿ ಮತ್ತು ಅದು ಮೆಂತ್ಯ ಪಲ್ಯ ಓಕೆ. ಆಮೇಲೆ ಸಿಗ್ತಿ. ತೊಗರಿಬೇಳೆ ಕುದ್ದಾವ ನೋಡ್ರಿ, ಕರೆಕ್ಟಾಗಿ ನೀರಾಗ್ಯಾವು, ಹೆಚ್ಚಾಗಿಲ್ಲ ಕಡಿಮೆ ಆಗಿಲ್ಲ. ಹಂಗೆ ಮೆಂತ್ಯ ಪಲ್ಯನೂ ಕೂಡ ಸೋಸ್ಕೊಂಡು ತೊಳೆದು ಕಟ್ ಮಾಡ್ಕೊಂಡಿನಿ, ಬೆಳ್ಳುಳ್ಳಿ ಸುಲ್ಕೊಂಡಿನಿ, ಎಣ್ಣೆ ಇಟ್ಟೀನಿ, 1-2 ಮೆಣಸಿಕಾಯಿ ಪಟ್ಟತ್ತೆ. ಈಗ ಪಲ್ಯ ಮಾಡ್ಕೊತೀನಿ ರೀ ಪಟ. ಮಗಳು ದೇವ್ರ ಪೂಜೆ ಮಾಡಕತ್ತಾಳ. ಹಿಟ್ಟಿನಾಗಳೆ ಮ್ಯಾಗ ಮುಚ್ಚಿಟ್ಟಾಳ. ಹಿಟ್ಟನ್ನು ನೆಂದೈತಿ. ಬಡ ಪಲ್ಯ ಮಾಡ್ಕೊಳೋದು ನೋಡ್ರಿ ಸದ್ಯಕ್ಕೆ. ಪಲ್ಯ ಮಾಡಿ ಅವ್ರು ಪೂರ್ತಿಗೆ 1-4 ಚಪಾತಿ ಮಾಡಿಬಿಡ್ತೀನಿ ರೀ. ಆಕೆಗಿನ ತಲೆ ಇಕ್ಕಬೇಕು ಸ್ನೇಹಾಗ. ಸ್ವಲ್ಪ ಲೇಟ್ ಆಗುತ್ತೆ ರೀ, ಬಡ ಮಾಡ್ಕೊತೀನಿ. चल पळ किती लवकर केलं तर पण तुम्ही एवढंच करतो बघ. रिक्षा येऊन उभारल्यावर ಎಷ್ಟು ಲಗುಟ್ ಅಂದ್ರೂ ರೀ ಹುಡುಗರು ರಿಕ್ಷಾ ಬಂದು ನಿಂತ ಮ್ಯಾಗೆ ಓಡಾಡ್ತಾರೆ. ಇಡಿ ಹಂಗ್ಯಾಕದು. ಬಾಯ್ ಬಾಯ್ ಬಾಯ್. ರೌದೆ ಹಾಂ ನಡಿ ಬಾಯ್. ಅಜ್ಜಿ ಪಾಕು ಲಂಚ್ ಬೇಗಿಂದ ಬುತ್ತಿ ಕಟ್ಟಿದ್ದೀನಿ ರೀ ಅವ್ರಿಗೆ ಹುಡುಗರಿಗೆ. ನಾನು ರಿಕ್ಷಾ ಬಂದು ನಿಂತದ್ದು ನೋಡ್ರಿ. ಪ್ರತಿದಿನ ಇದೇ ಆಗುತ್ತೆ ನನ್ನ ಮಕ್ಳದು. ಎಷ್ಟು ಮುಂಜಾನೆ ಬೆನ್ನು ಹತ್ತಿ ನಡ್ರಿ ಮಾಡ್ರಿ ಅಂತೇಳಿ ಲಾಸ್ಟಿಗೆ ರಿಕ್ಷಾ ಬಂದು ನಿಂತ ಮ್ಯಾಗನೇ ಓಡಾಡ್ತಾರೆ. ಅಲ್ಲೊಂದು ಸಣ್ಣ ನಾಯಿ ಮರಿ ಐತೆ ನೋಡ್ರಿ, ನಾವು ಒಳಗೆ ಹೋಯ್ತು. ಇಲ್ಲೇ ನೋಡಿಲ್ಲ, ಚಲೋ ಐತಿ. ಇಲ್ಲಿಕ್ಕಂದ್ರೆ ಅಲ್ಲಿ ನಿಂದಿರ್ತಿದ್ದೀನಿ ರೀ ಅವ. ಬಾಯ್. ಅಲ್ಲೊಂದು ಬತ್ತು ನೋಡ್ರಿ, ಕ್ಯೂಟ್ ಐತೆ. ಅದು ಬಿದ್ದೈತ್ರಿ ಅದು ಮನೆ ಒಳಗೆ. ಹಾಂ, ಒಳಗೆ ಒಂದು 4-5 ನಾಯಿ ಕುನ್ನಿ ಮರಿ ಅದಾವ್ರಿ ಅಲ್ಲಿ. ಹಂಗೆ ಇಲ್ಲದ ಇರ್ವಿ ಬಿಟ್ಕೊಂಡ್ರಂತ ಮೊದಲ ಹೊಟ್ಟೆ ಬ್ಯಾನ್ ಹಾಕತ್ತೈತಿ ನಮಗೆ. ನಿಂಪಣಲ್ಲದಕ್ಕೆ ನಾವು ಮಾಡಿ ಸಾಯೋದು ನೋಡ್ರಿ. ಹಣೆ ಬರ ಏನು ಮಾಡ್ತೀರಿ. ಬ್ಲ್ಯಾಂಕೆಟ್ ನೀರು ಬಿಟ್ಟಿದ್ದೀರಿ. ಬ್ಲ್ಯಾಂಕೆಟ್ ನೆನೆ ಇಟ್ಟಿದ್ದೆ ಒಂದು ಅರ್ಧ ಪೌಣ ತಾಸು ಮ್ಯಾಗ ನೆನೆ ಇಟ್ಟಿನಿ ಬಿಡ್ರಿ, ಸಾಬೂನು ಪುಡಿ ಹಾಕಿ. ಆಮೇಲೆ ನೀರು ಬಂದ್ಮ್ಯಾಗ 1-2 ಸರಿ ತುಳಿದು ನೀರು ಚೆಲ್ಲಿ ಆಮೇಲೆ ಅದನ್ನು ಬುಟ್ಟಿನ ಬಗ್ಸಿದ್ನೆ. ಬುಟ್ಟಿ ಬಗ್ಸಿದ್ಮ್ಯಾಗ ನೀರು ಅಷ್ಟು ಹೋಗಿದ್ವಲ್ರಿ. ಮತ್ತು ಈಗ ಎತ್ಕೊಂಡು ತಂದು ಇಲ್ಲಿ ಇಟ್ಟೀನಿ. ಅಂದರೂ ಇನ್ನೊಂದು ಸ್ವಲ್ಪ ಇಲ್ಲಿ ತುದಿಗೆ ನೋಡ್ರಿ, ಕೆಳಗಡೆ ಮೇಲ್ಗಡೆ ಬ್ಯಾಗ್ನಾಗಿಲ್ಲ, ಫುಲ್ಲು ಹಳವು ಹೋಗೈತೆ ರೀ. ಈಗ ಇದು ತೊಯ್ಸಿದ ಗುಟ್ಟನ ಎತ್ತಕ್ಕಾಗಲ್ಲ, ಒಂದು ಬ್ಯಾರಲ್ಲಷ್ಟು ಒಜ್ಜೆ ಅನಿಸುತ್ತೆ. ಸೊ ಇವಾಗ ಫುಲ್ ತುದಿಗೆ ಬಂದವ್ರಿ ನೀರೆಲ್ಲ. ಮತ್ತು ಮ್ಯಾಗ ಹಾಕಿನಲ್ಲ ಸ್ವಲ್ಪ ನೀರು ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನೀರು ಜಾನ್ಯಾವು. ಇನ್ನೊಂದು 5 ನಿಮಿಷ ಬಿಟ್ಟು ಫುಲ್ ಒಣಾಕ್ಬಿಡ್ತೀನಿ. ಆ ಕಡೆ ಎಲ್ಲ ಒಣಾಕಿದ್ರೆ ಈಗ ನಡೀತದ್ರಿ. ಬಟ್ ಕೆಳಗೆ ಮಂದಿ ಅಡ್ಡಾಡ್ತಿರ್ತಾರೆ, ಇವಾಗ ಒಂದು ಡ್ರಾಪ್ ನೀರು ಚಲ್ತಾವಲ್ಲ, ಸುಮ್ಮನೆ ಯಾಕೆ ಬೇಡ ಅಂತೇಳಿ ಕೇಸಿ ಇಲ್ಲೇ ಫುಲ್ ನೀರು ಇದಾದ್ಮ್ಯಾಗ ಒಣಾಕ್ಬಿಡ್ತೀನಿ. ಮನಾರ್ ಚಂತನ ಬಿಸಿಲು ಇರ್ತೈತ್ರಿ. ಒಗ್ಯಾಣೆಣ್ಣು ಬೇಕಾದ್ರೆ ಸಂಜೆ ಕಡೆ ಹೋಗೋದು ಹಾಕಕ್ಕೂ ಬರ್ತೈತೆ. 4-4 ನೀರು ಬಂದು ಅಂದ್ರೆ
ಇರ್ಲಿಕ್ಕಂತಂದ್ರೆ ಡೈಲಿ ಅರಿಬೋದವ್ರಿ 20 ಶರ್ಟ್ ಒಗ್ದಿಲ್ಲಿನ ಅವು ಒಂದಿನ ಒಗಿಬೇಕು. ಈಗ ಇರಲಿ ಇನ್ನೊಂದು 4 ದಿನ ಬೇಡ, ಸ್ವಲ್ಪ ಆರಾಮ್ ಮಾಡೋಣ. ನನ್ನ ಗಂಡ ಬೈಯದ ಮಾಡ್ಯಾನ್ರಿ. ನಾನು ಎಣ್ಣೆ ಇಟ್ಟೀನಿ, ತುಳಿದು 2-3 ಸರಿ ನೀರು ಚೆಲ್ಲೀನಿ. ಒಳ್ಳೆ ಒಂದು ಸ್ವಲ್ಪ ಎತ್ತಿ ಬಾಜು ಕರೆ ಇಡ್ಬೇಕು ಅನ್ನೋದಿಲ್ರಿ ನನ್ನ ಗಂಡನ ಕೆಲಸ. ಬ್ಯಾಡ ಅಂದ್ರೆ ಮಾಡಿದ್ದು ನೀನ ಮಾಡಂತಾರ. ಪಿರಾದಿ ಹೇಳಕತ್ತಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ನಾವು ಎಷ್ಟು ಸಹಿಸ್ಕೊಂಡು ಜೀವನ ಮಾಡ್ತಿರ್ತೀವಿ, ಬಟ್ ಫ್ಯಾಮಿಲಿ ಒಳಗೆ ಕೆಲವೊಬ್ಬರಿಗೆ ಏನೂ ಕಾಣಿಸಂಗಿಲ್ಲ. ಬರೀ ನಮ್ಮ ಮನೆ ನಾವು ಇರೋದು ನಮ್ಮದು ವಿಡಿಯೋದಾಗ ನೋಡ್ತಿರ್ತಾರೆ, ನಾವೆಲ್ಲನೂ ನಮ್ಗೆ ಶೇರ್ ಮಾಡ್ಕೊಳಕ್ಕೆ ನಮ್ಗೆ ಆಗ್ತಿರಂಗಿಲ್ಲ. ಅಂದ್ರೂ ಒಂದು ಸೌಂಡ್ ಹುರ್ಕೊತಾರೆ ರೀ, ಅಟ್ಟು ಹುರಿತಾರೆ ನೋಡ್ರಿ. ಅತ್ತಿ ಮಿತಿ ಇಲ್ಲದ ನಮ್ಮ ಮ್ಯಾಗ ಹುರಿತಾರೆ. ನಿಮ್ಗೇನು ಕಡಿಮೆ ಐತಿ, ನಿಮ್ಗೆ ಯಾರು ಹೇಳೋರು ಅದಾರ, ನಿಮ್ಗೆ ಯಾರು ಕೇಳೋರು ಅದಾರ. ಅಡುಗೆ ಮನಿನ ನಿಮ್ದೈತಿ, ಎಲ್ಲನೂ ನಿಮ್ದೈತಿ. ಮತ್ತು ಹೌದು, ನಮ್ಮ ಸಂಸಾರ ನಮಗಿಲ್ಲಾರ್ದ ಮತ್ತು ಮಂದಿಗೆ ಇರುತ್ತೆ. ಮತ್ತು ಈಗ ಅವ್ರದ್ದು ನಮ್ಮಂಗೆ ಸಂಸಾರ ಇರ್ತೈತಲ್ಲ, ಮತ್ತು ಅದನ್ನ ಯಾಕೆ ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ. ಬರೀ ಇನ್ನೊಬ್ರದ್ದು ಯಾಕೆ ನೋಡ್ತಿರ್ತಾರ, ಅದ್ರ ಮ್ಯಾಗ ಗೊತ್ತಾಗುತ್ತಾ ನಮ್ಮ ಮ್ಯಾಗ ಎಷ್ಟು ಹುರಿತಿರ್ತಾರೆ, ಎಷ್ಟು ಹೊಟ್ಟೆ ಹುರ್ಕೊಂತಿರ್ತಾರೆ ಅಂತೇಳಿ. ತಮಾಷೆಗೆ ಹೇಳೋದಕ್ಕೂ ಹೊಟ್ಟೆ ಹುರ್ಕೊಂಡು ಹೇಳೋದಕ್ಕೂ ಟಿವನ್ದೊಳಗೆ ಪರಕ್ ಇರ್ತೈತಿ ರೀ. ಈಗ ಮುಂದಿನವ್ರು ಅಷ್ಟು ಶಾಣೆ ಇರ್ತಾರೆ ತಿಳ್ಕೊಳೋಷ್ಟು ಅವರು. ಈಗ ಅವ್ರದ್ದು ಹೆಂಗೆ ಸಂಸಾರ, ಅವ್ರದ್ದು ಹೆಂಗೆ ಬಾಳೆ ಬದುಕಿರ್ತೈತಿ, ನಮ್ಮದು ಹಂಗೆ ಇರ್ತೈತಿ. ಬಟ್ ಅದನ್ನು ಅರ್ಥ ಮಾಡ್ಕೊಳಂಗಿಲ್ಲ. ಏನು ಮಾಡೋದು, ಆ ಥರ ಎಲ್ಲ ಹುರಿತಿರ್ತಾರೆ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ. ಕೆಲವೊಬ್ರು ಸ್ವಭಾವ ಇರ್ತೈತಿ, ಆದ್ರೆ ಅದು ಅವ್ರ ಮನೆ ಪೂರ್ತಕ್ಕೆ, ಅವ್ರ ಬಾಳೆ ಪೂರ್ತಕ್ಕೆ ಅಷ್ಟೇ ಸೀಮಿತ ಇರುತ್ತೆ. ಅವ್ರ ಮನೆಗೆ ಅವ್ರದ್ದು ಹೆಂಗೆ ನಡೀತದೋ ನನ್ನ ಮನೆ ನಂದು ನಡೀತೈತಿ. ಇಷ್ಟಕ್ಕೇ ಕೆಲವೊಬ್ರು ಗಂಡಸರು ಹೇಳ್ದಂಗೆ ಕುಣಿತಾರ. ಅವ್ರು ಸೀರೆ ಬಿಚ್ಕೊಂಡು ಕುಣಿದ್ರೂ ಕೇಳೋರು ಇರೋಂಗಿಲ್ಲ, ಏನು ಮಾಡೋರು ಇರೋಂಗಿಲ್ಲ. ಬಟ್ ಒಬ್ಬೊಬ್ರು ಗಂಡು ಮಕ್ಕಳು ಏನಾದ್ರೂ ನಾವು ಮಾಡ್ತೀವಿ ಅಂದ್ರೆ ನಮಗೇನು ಕೊಟ್ಟು ಇಟ್ಟು ನಡೆಸ್ತಾರೋ ಬಿಡಿಸ್ತಾರೋ ಅದು ಸೆಕೆಂಡ್ರಿ. ಬಟ್ ಆದ್ರೆ ಸ್ವಲ್ಪ ಎಲ್ಲದಕ್ಕೂ ನಮ್ಗೆ ಭಾಳ ಕಂಟ್ರೋಲ್ದಾಗ ಇದು ಮಾಡಕ್ಕೆ ನೋಡ್ತಾರೆ. ನಾವು ಒಳ್ಳೇದು ಮಾಡಿದ್ರು ಕೂಡ ಅದಕ್ಕೆ ಹಚ್ಚೋದು, ಇದ್ರ ಒದಿಸೋದು, ಯಾವುದಕ್ಕಾರ ಕಿರಿಕಿರಿ ಮಾಡೋದು ಮನಸ್ಸಿಗೆ. ನಾವೇನೇ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲದಾಗ ಮಾಡೋದು ಕೆಲವು ಜನ ಗಂಡು ಮಕ್ಕಳು ಮಾಡ್ತಿರ್ತಾರೆ. ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ನಾವು ಹೆಣ್ಮಕ್ಳು ಹೋಗ್ತಿರ್ತೀವಪ್ಪ ಅಂತಂದ್ರೆ ಅದು ಅವರಿಗೆ ನೋಡೋಕೆ ಆಗ್ತಿರಂಗಿಲ್ಲ. ನಮ್ಮ ಜೀವನ ನಮ್ಗಿರುತ್ತೆ, ಅವ್ರ ಜೀವನ ಅವ್ರಿಗಿರುತ್ತೆ. ಅರ್ಥ ಮಾಡ್ಕೋಬೇಕ್ರಿ. ಕೆಲವೊಬ್ರು ಹೆಂಗೆ ಮಾಡ್ತಾರೆ, ನಮಗೆ ಅವ್ರು ಮಾಡ್ತಿರ್ತಾರಂದ್ರೆ ಅವ್ರಿಗೆ ಮಾಡೋರು ಇನ್ನೊಬ್ರು ಇಟ್ಟಿರ್ತಾನಂತ ನಾ ಅನ್ಕೋತೀನಿ. ಸೊ ಇನ್ನೊಬ್ರು ಮಕ್ಕಳಿಗೆ, ಇನ್ನೊಬ್ರು ಸ್ವಸ್ಥರಿಗೆ ಮಾಡ್ತಿರ್ತಾರಂದ್ರೆ ಅವ್ರ ಮಕ್ಳಿಗೂ ದೇವ್ರು ಇಟ್ಟಿರ್ತಾನೆ. ಹಿಂದಿಲ್ಲ ನಾಳೆ ಅವ್ರ ಸ್ವಸ್ಥರಿಗೂ ಇಟ್ಟಿರ್ತಾನೆ, ಅವ್ರಿಗೂ ಇಟ್ಟಿರ್ತಾನೆ. ಬಟ್ ಅದು ಹಿಂಗೆ ಒಂದು ತಕ್ಕಡಿದಂಗೆ, ಒಮ್ಮೆ ಯಾವಾಗ ಮ್ಯಾಗ ಹೋಗುತ್ತೋ ಒಮ್ಮೆ ಯಾವಾಗ ತಳೋ ಬರ್ತೋ ಗೊತ್ತಿಲ್ಲ. ಅದಕ್ಕೆ ಯಾರಿಗೇ ಆಗಲ್ಲಕ್ಕ. ನಮ್ಗೆ ಚಲೋದು ಮಾಡೋಕ್ಕಾಗ್ಲಿಕ್ಕಂದ್ರೂ ಕೆಟ್ಟದ್ದು ಮಾಡಬಾರ್ದು, ಬಯಸಬಾರ್ದು. ಕೈಲೇನೂ ಕೆಟ್ಟದ್ದು ಮಾಡೋಕೆ ಹೋಗ್ಬಾರ್ದು, ಬಾಯಿಲೇ 4 ಏನಾರ ಮಾತಾಡಿನೂ ಹಾಗಾಗಿ ಕೆಟ್ಟ ಸ್ಥಾನಕ್ಕೆ ಕಟ್ಕೊಳಕ್ಕೆ ಹೋಗ್ಬಾರ್ದು. ನನಗಿಷ್ಟೇ ಗೊತ್ತೈತೆ ನೋಡಿರಿ ಫ್ರೆಂಡ್ಸ. ಓಕೆ, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಏನು ಶೇರ್ ಮಾಡಿನೋ ಏನು ಬಿಟ್ಟಿನೋ ನನಗೆ ಯಾಕೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇದ್ದಿದ್ದಿಲ್ಲ. ಮತ್ತು ಏನು ಮಾಡೋದು, ನಿಮ್ಮನ್ನು ಫ್ಯಾಮಿಲಿ ಅಂತಲೂ ಕೂಡ ಹೇಳ್ಕೊತಿರ್ತೀನಿ. ನನ್ನ ಮನಸ್ಸಿನ ಭಾವನೆಗಳು ನಿಮಗೂ ಅರ್ಥ ಆಗ್ತಿರ್ತಾವೆ. ಒಂದು ಹೆಣ್ಮಗಳು ಯಾವುದೇ ಸಪೋರ್ಟ್ ಇಲ್ಲಾರ್ದೆ ಒಂದು ಸೋಷಿಯಲ್ ಮೀಡ್ಯಾದಾಗ ಒಂದು ಬಿಸ್ನೆಸ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ 5 ವರ್ಷ ಆಯಿತು. ನಾನೀಗ 6ನೇ ವರ್ಷಕ್ಕೆ ಕಾಲಿಟ್ಟೀನಿ ಯೂಟ್ಯೂಬ್ದೊಳಗೆ. ಇವತ್ತಿನವರೆಗೂ ರನ್ ಮಾಡ್ಕೋತಾ ಒಂದು ಯಾವುದೇ ಕೆಟ್ಟ ಹೆಸರು ಇಟ್ಕೊಳ್ಳಾರ್ದ ಒಂದು ಮುಂದೆ ಹರಿಯಕತ್ತೀನಪ್ಪ ಅಂದ್ರೆ ಅದಕ್ಕೆ ದೇವ್ರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ತಂದೆ ತಾಯಿ ಹಿರಿಯರ ಆಶೀರ್ವಾದ ಅಂತ ಇಷ್ಟೇ ಕೇಳ್ಕೊತೀನಿ. ಬಾಯ್.